ಸ್ವಾಮಿ ನಿಮ್ಮ ಹೆಸರು ಹೇಳಿ. ಹನುಮಂತಪ್ಪ. ಯಾವ ಊರಿದು? ನೆಲಗುಳಿ. ಪೂರ ಅಡ್ರೆಸ್ ಹೇಳಿ. ಯಾವ ಜಿಲ್ಲೆ, ಯಾವ ತಾಲೂಕು, ಎಲ್ಲಿ ಬರುತ್ತೆ? ಬೆಂಗಳೂರು ಸೌತು. ಸೌತ್ ಇದು ಉತ್ತರಳ್ಳಿ ಹೋಬಳಿ. ನೆಲಗುಳಿ ಅಂದರೆ ಎಲ್ಲಿ? ಅರಳಿ ಬೆಂಗಳೂರು ಮೇನ್ ರೋಡ್ ಪಕ್ಕದಲ್ಲೇ? ಹೌದು, ಹೈವೇ ಪಕ್ಕದಲ್ಲೇ ಇದೆ. ಹೈವೇ ಪಕ್ಕದಲ್ಲೇ ಸೌತ್ಗೆ ಸೇರ್ತೈತಿ ಇದು. ಆ ಕಡೆ ಕನಕಪುರಕ್ಕೆ ಸೇರಲ್ಲ, ಈ ಕಡೆ ಬೆಂಗಳೂರು ಸೌತ್ಗೆ. ಹಳ್ಳಿ ಹಸುಗಳು ಕಟ್ಟಿದ್ದೀರಾ? ಹೌದು. ಎಷ್ಟರಲ್ಲಿ ಇವೆ ಹಸುಗಳು? ಅಲ್ಲೂ ಕಡೆ ಬಿದ್ದಿದೆ. ಎರಡು ಕಡೆನಾ? ಎರಡು ಕಡೆ. ಫಲಾಗಿದಾವ ಇಲ್ಲ? ಫಲಾಗಿದ್ದಾವೆ. ಯಾವ್ಯಾವ ಊರಿಗೆ ಫಲಾಗಿದ್ದಾವೆ? ಇದು ಪಿಚ್ಚನಗೆರೆ ಊರಿಗೆ ಇವು ಎರಡೂ. ಪಿಚ್ಚನಕೆರೆಯಲ್ಲಿ ಇವಾಗ ಏಳ್ಗಳಿಂದ ಹಾಕೋ ಬಂದರು. ಆ ಊರಿಗೆ ಫಲಾಗಿದ್ದ ಇಲ್ಲ ಮುಂಚೆ ಯಾವ್ದಾದ್ರು? ಏಳ್ಗಳಿ ಊರಿಗೆ. ನೀವು ತಗೊಬಂದಿದ್ದ ಇಲ್ಲ ಮೊದಲೇ ನಿಮ್ಮ ಇದ್ವಾ? ತಗೊಂಬಂದಿದ್ದು. ಎರಡು ತಗೊಂಬಂದವೆ. ಹನುಮಂತಪ್ಪ ಏನು ಬೆಲೆ ಆಗಿವೆ ಎರಡು? 1 ಲಕ್ಷ ಆಗಿದೆ. 2ರಿಂದ 1 ಲಕ್ಷ. 1 ಲಕ್ಷ. ಕೂಟೇನಾ? ಸಿಂಗಲ್ ತಗೊಂಬಂದ್ರ? ಹೌದು. ಜಾತಿಲಿದ್ದಾವೆ ಹಸುಗಳು. ನೀವು ಬರೀ ಕರು ಹಾಕ್ಸ್ಕೊಂತೀರಾ ಇಲ್ಲ ಕೆಲಸಕ್ಕೆಲ್ಲ ಯೂಸ್ ಮಾಡ್ತೀರಾ? ಕೆಲಸ ನನಗಿದ್ದಾಗ ಉಪಯೋಗಿಸ್ಕೊತೀನಿ, ಕರುಗಳು ಮಾಡಿಕೊಳ್ತೀವಿ. ಅಂದರೆ ಇದ್ರ ಕೆಲಸ ಇನ್ನೂ ಮಾಡಿದ್ದೀನಿ. ಇವಾಗ ಇದನ್ನೆಲ್ಲ ದೊಡ್ಡದಿದ್ದೆಲ್ಲ ಇವೆ. ಅಂದರೆ ತರದ್ದು ಕೊಡೋದು ವ್ಯಾಪಾರ ಮಾಡ್ತೀರಾ? ಮಾಡ್ತೀರಾ? ಅಂದರೆ ಇವನ್ನ ಬೇಕಾದ್ರೆ ವ್ಯಾಪಾರ ಕೇಳಿದ್ರು ಕೊಡ್ತೀರಾ? ಹೌದು, ಕೊಡ್ತೀನಿ. ಅಂದರೆ ಈಗ ಕೊಡಲ್ಲ, ಇನ್ನು ಸ್ವಲ್ಪ ದಿನ ಹೋಗ್ಬೇಕು. ನನ್ನ ಟೈಮ್ ಬರ್ತದೆ, ಆ ಟೈಮ್ಗೆ ಮಾರೋದು ನಾನು. ಕೊಡ್ತೀರಾ? ಸುಮಾರು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ನೀವು? ನಾವು ಹುಡ್ತಾಯಿಂದನೂ ಇದೇ ಬಿಸ್ನೆಸ್. ನಾವು ಮೊದಲೆಲ್ಲ ದೊಡ್ಡ ಓರಿ ಕಟ್ತಿದ್ದೋ, 2 ಜೊತೆ ಕಟ್ತಿದ್ದೋ. ನಾವು 4 ಜನ ಅಣ್ಣ ತಮ್ಮಂದ್ರು ಕಟ್ತಾ ಇದ್ದೋ. ಈಗೆಲ್ಲ ಡಿವೈಡ್ ಆಗ್ಬಿಟ್ರು, ಅದಕ್ಕೆ ಈಗ ಹೆಣ್ಣು ಹಸುಗಳು. ಬರೀ ಹಸುಗಳಲ್ಲಿ ಕಾಯಿಸು ನಿಮ್ಗೆ? ಹೌದು. ಇರುತ್ತೆ, ಬಟ್ ಆಗಲ್ಲ ಅಂದ್ಬಿಟ್ಟು ಕಾಯಿಸು. ಇವಿಲ್ದಿದ್ರೆ ನಮ್ಗೆ ಆಗಲ್ಲ, ನನ್ನ ಜೀವನ ಆಗಲ್ಲ. ತುಂಬಾ ಒಳ್ಳೇದು. ಮೇಂಟೆನೆನ್ಸ್ ಎಲ್ಲ ಏನು ಮಾಡ್ತೀರಾ ಇವಕ್ಕೆ? ಮೇಂಟೆನೆನ್ಸ್ ಏನು, ಹಿಂಗೆ ಈಗ ಹುಲ್ಲಿದೆ ಹಾಕ್ತೀವಿ. ಆಮೇಲೆ ಮಳೆಗಾಲ ಬಂದಾಗ ಆಚೆ ಕಡೆ ಮೇವಿದ್ರೆ ಆಚೆ ಎಲ್ಲ ಹೊಡ್ಕೋಗಿ ಮೇಯಿಸ್ಕೊಂಡು ಬರ್ತೀವಿ. ಇಲ್ದಾಗ ಈ ಬೇಸಿಗೆಲೆಲ್ಲ ಮನೆ ಹತ್ರ ಕಟ್ಟಿ ಹಾಕ್ಬಿಡ್ತೀವಿ. ಟೋಟಲ್ ಇವಾಗ 4 ಹಸುಗಳಿವೆ ನಿಮ್ಮ ಮನೇಲಿ? ಹೌದು. ಇನ್ನ 2 ಹಸುಗಳು ಮನೇಲಿ ದೊಡ್ಡ 2 ಕರು ಹಾಕಿದೆ. ಹೌದು. ಅವು ವಿಡಿಯೋ ಮಾಡ್ತೀವಿ, ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ. ಇವು ನಂಗೆ ವ್ಯಾಪಾರಕ್ಕೆ ನೆಕ್ಸ್ಟ್ ಯಾವಾಗಾರ ಬಂದಾಗ ಕೊಡ್ತೀನಿ. ಫಲ ಎಷ್ಟೆಷ್ಟಾಗೈತೆ? ಯಾವ್ದು ಎಷ್ಟು ತಿಂಗಳು ಫಲ ಆಗೈತೆ? ಅದು ನನ್ನ ಇದಕ್ಕೆ ಇನ್ನ ಜಾಸ್ತಿ ಆಗಿರ್ಬೋದು. 6 ತಿಂಗಳು ಅಂತ ಲೆಕ್ಕ ಹಾಕಿದ್ದೀನಿ. 6 ತಿಂಗಳು ಕಪ್ಪಸು ಇದು ಬಣ್ಣದ್ದು. ಇದು ಒಂದು 4 ತಿಂಗಳು. 4 ತಿಂಗಳು ಇದು. ಹಸುಗಳು ನೀವು ಹಿಡ್ಕೊಂಡ್ ಬಂದಿದ್ದೀರಲ್ಲ, ಹಸುಗಳು ಹಿಡ್ಕೊಬೇಕು ಅಂದ್ರೆ ಏನೇ ನೋಡಿ ಹಿಡ್ಕೊಂಡ್ ಬರ್ತೀರಾ? ಹಸುಗಳು ಒಳ್ಳೆ ಹಸು ಅಂತೇಳಿ ಯಾವ ಜಾತಿ, ಯಾವ ಗುಣಗಳು, ಹೆಂಗಿದ್ರೆ ಹಸುಗಳು ಒಳ್ಳೇದು ಅಂತ ಹಿಡ್ಕೊಂಡ್ ಬರ್ತೀರಾ ನೋಡ್ಬಿಟ್ಟು ನೀವು? ನನಗೆ ಎಲ್ಲ ನಾನು ಕರೆಕ್ಟಾಗಿ ಮನ್ಸಿಡಿದ್ರೆ ನಾನು ಹಿಡ್ಕೊಳ್ತೀನಿ. ಅದೇ ಏನೇನು ನೋಡ್ತೀರಾ ಹೇಳಿ ನಮಗೆ? ನಾವು ಸುಳಿ ಸುದ್ದ ಎಲ್ಲ ನೋಡ್ತೀವಿ. ಯಾವ ಸುಳಿ ಎಲ್ಲಿದೆ ಏನು ಅಂತ ಅದೆಲ್ಲ ನೋಡ್ತೀವಿ. ಅದೆಲ್ಲ ಏನಾದ್ರು ಸುಳಿ ಇದ್ರೆ ನಾವು ಹಿಡ್ಕೊಳ್ಳಲ್ಲ, ಇಲ್ದ ಇದ್ರೆ ಹಿಡ್ಕೊಳ್ತೀವಿ. ಇವಾಗ ಇಷ್ಟೇ ಶುದ್ಧ ಇರ್ತವೆ ಹಸುಗಳು, ಕೆಲವು ಅಶುದ್ಧ ಇರ್ತವೆ, ಕೆಲವು ಕತ್ನಾತ ಇರ್ತವೆ, ಕೆಲವು ಆತರ ಇರ್ತವೆ. ನೀವು ಯಾವ ತರ ಹಸುಗಳನ್ನ ನೋಡಿ ಹಿಡ್ಕೊಂತೀರಾ? ಅದನ್ನ ನೋಡುವಕ್ಕೆ ಅದು ಅಷ್ಟುದ್ದ ಇರ್ಲಿ ಇಷ್ಟುದ್ದ ಇರ್ಲಿ, ಇದು ಜಾತಿ ಇದೆ, ಇದು ನಾಳೆ ನಾವು ತಗೊಂಡು ಮಡಗಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಸಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ನಾವು ಜಾತಿ ಅಂತ ಒಂದು ಪದ ಬಳಸಿದ್ರಿ. ಹೌದು. ಆ ಜಾತಿ ಅನ್ನೋದನ್ನ ಯುವಕರು ತಿಳ್ಕೊಬೇಕು ಅಂದ್ರೆ ಒಳ್ಳೆ ಜಾತಿ ಅಂತ ಅಂದ್ರೆ ಹೆಂಗ್ ಕಂಡಿಡಿಯೋದು ಅದನ್ನ ಹೇಳಿ. ಜಾತಿ ಒಳ್ಳೆ ಜಾತಿ ಹಸು ಅಂತ ಹೆಂಗ್ ಕಂಡಿಡಿ? ಅದು ಜಾತಿ ಅಂದ್ರೆ ಅದು ಫುಲ್ಲು ಕೆಟ್ಟ ಹೋಗಿರ್ಲಿ, ಇರಮ್ಮ, ಅದು ಮುಖ, ಕತ್ತು, ಕಾಲು, ಕತ್ತು, ಮುಖ ಕರೆಕ್ಟಾಗಿದ್ರೆ ಅದು ಯಾವ ಥರ ಆದರೂ ನಾವು ತಿಂಡಿ ಏನು ಥರ ಮೇವು ಕೊಟ್ಟರು ಆ ಥರ ಬೆಳ್ಕೊತವೆ. ಸೊ ಕತ್ತು ಸಣ್ಣದಾಗಿ ಉದ್ದಾಗಿರ್ಬೇಕು, ಮುಖ ಚೆನ್ನಾಗಿ ರೇಕ್ ಕೊಟ್ಟು ಚೆನ್ನಾಗಿರ್ಬೇಕು. ಆಗಿದ್ರಲ್ಲಿ ಕಾಲು ಕೈ ಸ್ಟ್ರೈಟ್ ಆಗಿದ್ದು ಇದ್ರೆ ಅದು ಫುಲ್ ಕೆಟ್ಟೋಗಿರ್ಲಿ, ಅದು ತೊಗೊಂಡು ಬಂದು ನಾವು ಸಾಕಿದ್ರು ಚೆನ್ನಾಗಿ ಬರುತ್ತೆ. ಸೊ ಅದನ್ನ ಒಳ್ಳೆ ಜಾತಿ ಅಂತ ನಾವು ತಗೊಳ್ತೀವಿ. ಅತ್ತ ಮೊಬೈಲ್ ನಂಬರ್ ಹೇಳ್ತೀರಾ? ಹಂಗೆ ಫೈಲ್ ಇದೆಯಾ ನಿಮ್ಮ ಮೊಬೈಲ್ ನಂಬರ್? ಇದೆ, ಹೇಳ್ತೀನಿ ಹೇಳಿ. 9845061700. ಹನುಮಂತಪ್ಪ ಅಂತೇಳಿ. ಹೌದು, ಹನುಮಂತಪ್ಪ. ಯಾರು ಹಸುಗಳು ಇಲ್ಲ ಕರುಗಳು ಏನಾರು ಬೇಕಾಗಿತ್ತು ಅಂತಂದರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ತಾರೆ ಮೊಬೈಲ್ ನಂಬರ್ ಮೂಲಕ. ಅದಕ್ಕೋಸ್ಕರ ಮೊಬೈಲ್ ನಂಬರ್ ಕೇಳಿದ್ವಿ.
ಬನ್ನಿ ಅವು ಕರುಗಳಂಗೆ ನೋಡ್ಕೊಂಡು ಬರೋಣ. ಹೌದಾ ಇವು ಕಟ್ಬಿಡ್ಲಾ ಇಲ್ಲಿ ಹಾಂ